ಹೊಳಲ್ಕೆರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಘಟನೆ ನಡೆದಿದ್ದು, ಬಿಜೆಪಿಯ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಸ್ಥಳೀಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಚುನಾವಣಾ ಪೂರ್ವ ಸಿದ್ಧತಾ ಸಭೆ ಹಮ್ಮಿಕೊಂಡಿದ್ದು, ಈ ಸಭೆಗೆ ಬಿಜೆಪಿಯ ಅಭ್ಯರ್ಥಿ ಗೋವಿಂದ ಕಾರಜೋಳ ಆಗಮಿಸದ ಹಿನ್ನೆಲೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಭೆಗೆ ಹೊಸದುರ್ಗದ ಬಿಜೆಪಿಯ ಮುಖಂಡರಾದ ಎಸ್. ಲಿಂಗಮೂರ್ತಿಯವರು ಆಗಮಿಸಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ದು, ಈ ವೇಳೆ ಸಭೆಯಲ್ಲಿದ್ದ ಮುಖಂಡರು ಗೋವಿಂದ ಕಾರಜೋಳ ಅವರನ್ನು ಯಾಕೆ ಸಭೆಗೆ ಕರೆದುಕೊಂಡು ಬರಲಿಲ್ಲ ಎಂದು ಎಸ್. ಲಿಂಗಮೂರ್ತಿ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನು ಈ ವೇಳೆ ಬಿಜೆಪಿಯ ತಾಲೂಕು ಮುಖಂಡ ಸುರೇಶ್ ಅವರು ಮಾತನಾಡಿದ್ದು, ಶಾಸಕ ಎಂ. ಚಂದ್ರಪ್ಪ ಅವರು ತಮ್ಮ ಮಗನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಗೋವಿಂದ ಕಾರಜೋಳ ಅವರನ್ನು ಸೋಲಿಸುವ ಉದ್ದೇಶದಿಂದ ಈ ಸಭೆಗೆ ಕರೆದುಕೊಂಡು ಬರದೇ ಇರುವುದಾಗಿ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಶಾಸಕ ಎಂ. ಚಂದ್ರಪ್ಪ ಕಾರಣರಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಸಕರು ನಮ್ಮ ಹತ್ತಿರ ಬಂದರೆ ಶಾಸಕರ ವಿರುದ್ಧವೇ ಗೋಬ್ಯಾಕ್ ಚಳವಳಿ ಮಾಡುವುದಾಗಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷರ ಮೇರೆಗೆ ಚುನಾವಣಾ ಪೂರ್ವ ಚುನಾವಣಾ ವಿಚಾರವಾಗಿ ಸಭೆಯನ್ನು ಕರೆದಿರುತ್ತಾರೆ. ಈ ದಿನದಂದು ಗೋವಿಂದ ಕಾರಜೋಳ ಅವರು ಎಮ್ ಎಲ್ ಎ ಅವರ ಕಚೇರಿಯಲ್ಲಿ ಸಭೆಗೆ ಹೋಗಿರುತ್ತಾರೆ. ಆ ಸಭೆಯನ್ನು ಮುಗಿಸಿ ನಮಗೆ ಅವರು ಬರುವುದಿಲ್ಲ, ಯಾಕೆ ಬರುವುದಿಲ್ಲ ಅಂತ ಕೇಳಿದಾಗ ಎಮ್ ಎಲ್ ಎ ಚಂದ್ರಪ್ಪನವರು ಮಗನಿಗೆ ಟಿಕೆಟ್ ಕೊಡದೇ ಇರುವುದಕ್ಕೆ ಈ ಒಂದು ಕುತಂತ್ರವನ್ನು ಮಾಡಿರುತ್ತಾರೆ. ಅದಕ್ಕೋಸ್ಕರ ಒಂದು ಸತ್ಯಾಂಶ ಏನು ಅಂದರೆ, ಗೋವಿಂದ ಕಾರಜೋಳ ಅವರನ್ನು ಸೋಲಿಸಬೇಕು ಅನ್ನೋ ಒಂದು ಕಾರಣದಿಂದಲೇ ಅವರು ಈ ಸಭೆಗೆ ಬರುವುದನ್ನು ತಡೆದಿದ್ದಾರೆ. ನಾಳೆ ಚಂದ್ರಪ್ಪನವರು ತಾಲೂಕಿನಾದ್ಯಂತ ಚುನಾವಣಾ ವಿಚಾರವಾಗಿ ಬಂದರೆ ನಾವು ಅಂದರೆ ಗೋ ಬ್ಯಾಕ್ ಚಳವಳಿಯನ್ನು ಚಂದ್ರಪ್ಪನವರಿಗೆ ಮಾಡಬೇಕಾಗುತ್ತೆ.